ಬೆಂಗಳೂರು ಮಾರುತಿನಗರ ಸರ್ಕಲ್ ಬಳಿ ಶ್ರೀ ಮಾರುತಿ ಕನ್ನಡ ಯುವಶಕ್ತಿ ಯುವಕರ ಸಂಘ ಕರುನಾಡ ಸೇನೆ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು। ಈ ಕಾರ್ಯಕ್ರಮದಲ್ಲಿ ಕನ್ನಡ ಧ್ವಜಾರೋಹಣ, ರಾಷ್ಟ್ರಭಕ್ತಿ ಹಾಗೂ ಕನ್ನಡಾಭಿಮಾನ ಮೂಡಿಸುವ ಘೋಷಣೆಗಳೊಂದಿಗೆ ಸಂಭ್ರಮಿಸಲಾಯಿತು। ರಾಜ್ಯೋತ್ಸವದ ಅಂಗವಾಗಿ ಸಂಘದ ವತಿಯಿಂದ ಸುಮಾರು 2000 ಜನರಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು। ಸಾರ್ವಜನಿಕರು, ಕಾರ್ಮಿಕರು ಹಾಗೂ ಸ್ಥಳೀಯ ನಿವಾಸಿಗಳು ಈ ಅನ್ನದಾಸೋಹದಲ್ಲಿ ಭಾಗವಹಿಸಿ ಸಂತಸ ವ್ಯಕ್ತಪಡಿಸಿದರು। ಈ ಸಾಮಾಜಿಕ ಸೇವಾ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಯಿತು। ಈ ಸಂದರ್ಭದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಎಎಂ ಹನುಮಂತೇಗೌಡ, ಸಮಾಜ ಸೇವಕರಾದ ಚೇತನ್ ಗೌಡ, ಸಿ ದೇವರಾಜ್, ಮಾದೇವ್, ಮುನಿರಾಜು, ಅಪ್ಪಣ್ಣ, ಶಿವಣ್ಣ, ಬಸವೇಗೌಡರು, ವಿನಯ್, ಶ್ರೀನಾಥ್, ಗಂಗಾಧರ್, ಟೆಂಟ್ ಶ್ರೀನಿವಾಸ್ ಸೇರಿದಂತೆ ಸಂಘದ ಎಲ್ಲಾ ಸದಸ್ಯರು, ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು। ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಣ್ಯರು, ಕನ್ನಡ ಭಾಷೆ, ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಮುಂದಿನ ತಲೆಮಾರಿಗೆ ಕಾಪಾಡುವ ಜವಾಬ್ದಾರಿ ಯುವಕರ ಮೇಲಿದೆ ಎಂದು ತಿಳಿಸಿದರು। ಸಮಾಜ ಸೇವೆಯ ಮೂಲಕ ಕನ್ನಡಾಭಿಮಾನವನ್ನು ವ್ಯಕ್ತಪಡಿಸುತ್ತಿರುವ ಸಂಘದ ಕಾರ್ಯವನ್ನು ಅವರು ಶ್ಲಾಘಿಸಿದರು। ಈ ರೀತಿಯ ಕಾರ್ಯಕ್ರಮಗಳು ಕನ್ನಡ ನಾಡಿನ ಏಕತೆ, ಸಹಬಾಳ್ವೆ ಮತ್ತು ಸಾಮಾಜಿಕ ಬದ್ಧತೆಯನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ಸಂಘದ ಮುಖಂಡರು ಅಭಿಪ್ರಾಯ ವ್ಯಕ್ತಪಡಿಸಿದರು। ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ, ಎಲ್ಲೇ ಇರಲಿ, ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ। ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ। ಎಲ್ಲ ಸನ್ಮಿತ್ರ ಯುವಕರುಗಳು ಒಕ್ಕೂರಿನಿಂದ, ಒಗ್ಗಟ್ಟಿನಿಂದ ನೂರಾರು ಜನ ಯುವಕರು ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಅರ್ಥಪೂರ್ಣವಾಗಿ, ಸರಳವಾಗಿ ಆಚರಣೆ ಮಾಡ್ತಾ ಈ ಒಂದು ಶುಭ ಸಮಾರಂಭದಲ್ಲಿ ನಾಡಿನ ಸಮಸ್ತ ಜನತೆಗೆ, ವಿಶೇಷವಾಗಿ ಕಣ್ಣೇನಹಳ್ಳಿ ಮತ್ತು ಮಾರುತಿನಗರ ಹಾಗೂ ಅಕ್ಕಪಕ್ಕದ ಎಲ್ಲ ಗ್ರಾಮಗಳ ಮತ್ತು ವಿಶ್ವೇಶ್ವರ ಬಡಾವಣೆಯ ಎಲ್ಲ ನಾಗರಿಕ ನಿವಾಸಿಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಅರ್ಪಿಸಲಿಕ್ಕೆ ಬಯಸ್ತಾ, ಬಂಧುಗಳೇ, ಏನು ನಮ್ಮ ಸೊನ್ನೆನಹಳ್ಳಿ ಮಾರುತಿನಗರ ಹಾಗೂ ಸುತ್ತಮುತ್ತಲ ಬಡಾವಣೆಗಳಲ್ಲಿ ಬಂದು ನೆಲೆಸಿರ್ತಕ್ಕಂಥ ಅನ್ಯ ಭಾಷಿಕರೊಂದಿಗೆ ನಾವು ಆತ್ಮೀಯವಾಗಿ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡು ನಮ್ಮ ಮಾತೃಭಾಷೆ ಕನ್ನಡವನ್ನು ಎಲ್ಲರಿಗೂ ಕಲಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅನ್ನೋ ಒಂದು ಮಾತನ್ನ ಒಂದು ಶುಭ ಸಮಾರಂಭದಲ್ಲಿ ಹೇಳಿಕೆ ಬಯಸ್ತಾ, ಎಲ್ಲ ಸಂಗೀತ ಯುವಕರು ಯಾವುದೇ ಸಭೆ ಸಮಾರಂಭ ಇದ್ದರೆ ಎಲ್ಲರೂ ಅದೇ ರೀತಿಯ ವೈಮನಸ್ಸುಗಳನ್ನ ಮಾಡ್ಕೊಳ್ಳದೆ ಒಗ್ಗಟ್ಟಿನಿಂದ ಇಂಥ ಕಾರ್ಯಕ್ರಮಗಳನ್ನ, ನಾಡಹಬ್ಬಗಳನ್ನ, ರಾಷ್ಟ್ರೀಯ ಹಬ್ಬಗಳನ್ನ ಆಚರಣೆ ಮಾಡೋ ನಿಟ್ಟಿನಲ್ಲಿ ನೀವೆಲ್ಲರೂ ಚೆನ್ನಾಗಿ ಬೆಳಿಬೇಕು ಅನ್ನೋ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ, ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೀನಿ। ಎಲ್ಲ ಜನರಿಗೂ ನನ್ನ ನಮಸ್ಕಾರ। ಕನ್ನಡ ರಾಜ್ಯೋತ್ಸವ ಬಹಳ ನವೆಂಬರ್ 1ರಿಂದ ಶುರುವಾದರೆ ಡಿಸೆಂಬರ್ 31ರಂದು ಅದ್ದೂರಿಯಾಗಿ ನಾಡಹಬ್ಬ ಎಂದು ಆಚರಿಸುತ್ತೇವೆ। ಬಹಳ ಸಂತೋಷ। ಜೈ ಹಿಂದ್, ಜೈ ಕರ್ನಾಟಕ. ವರ್ಷದಂತೆ ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮ ನಾಯಕರಾದ ಹನುಮಂತೇಗೌಡರು ಹೇಳಿದಂತೆ ಅನ್ಯ ಭಾಷಿಕರ ಜೊತೆ ನಾವೆಲ್ಲ ಸೇರಿ ಅವ್ರಿಗೂ ಕೂಡ ಕನ್ನಡ ಭಾಷೆಯನ್ನು, ಕನ್ನಡ ಭಾಷೆಯ ಮಹತ್ವವನ್ನು, ಕನ್ನಡ ಭಾಷೆಯ ಇತಿಹಾಸವನ್ನು ತಿಳಿಸಿ ಅವ್ರಿಗೂ ಕೂಡ ಕನ್ನಡ ಭಾಷೆ ಮೇಲಿರ್ತಕ್ಕಂಥ ಅಭಿಮಾನವನ್ನು ಹೆಚ್ಚಿಸುವಂತೆ ನಾವೆಲ್ಲರೂ ಸೇರಿ ಮಾಡಬೇಕಾಗ್ತದೆ। ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಯುವಕರು ಹಾಗೂ ಎಲ್ಲರೂ ಸೇರಿ ಕನ್ನಡವನ್ನು ಕಟ್ಟುವಂಥ ಕೆಲಸ, ರಾಜ್ಯದಲ್ಲಿ ಒಳ್ಳೆಯ ಒಂದು ವಿಷಯಾಧಾರಿತ ಒಂದು ವಿಷಯವನ್ನು ನಾವೆಲ್ಲರೂ ಜೊತೆಗೂಡಿ ಕನ್ನಡ ಭಾಷೆಯನ್ನು ಸದೃಢವಾದಂಥ ಒಂದು ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಸ್ಥಳೀಯವಾಗಿ ಇಲ್ಲಿ ಎಲ್ಲಾದರೂ ನಮ್ಮ ಹನುಮಂತೇಗೌಡರು ಸಹಾಯದಿಂದ ಲೈಬ್ರರಿ ಎಲ್ಲಾದರೂ ಮಾಡಿ ಕನ್ನಡ ಪುಸ್ತಕವನ್ನು
ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಓದೋಂಥದ್ದು ಮಾಡಿ ಕನ್ನಡ ಭಾಷೆ ಓದೋದ್ರಿಂದ ಭಾಷೆ ಮೇಲೆ ಇರತಕ್ಕಂಥ ಹಿಡಿತ, ಭಾಷೆ ಮೇಲೆ ಬರ್ತಕ್ಕಂಥ ಅಭಿಮಾನ, ಭಾಷೆ ಸದೃಢವಾಗಿ ಬೆಳೆಯೋದಕ್ಕೆ ಒಂದು ದಾರಿ ಆಗ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಇದು ಮಾಡಿದ್ರು. ಅದು ನವಂಬರ್ ಮಾಡಬೇಕಾಗಿತ್ತು, ಮಾಡೋಕ್ಕಾಗಿಲ್ಲ. ನವಂಬರ್ ಆದಮೇಲೆ ವರ್ಷ ಪೂರ್ತಿ ಮಕ್ಕಳು ಅಭ್ಯಂತರ ಇಲ್ಲ ಅಂತ ನನಗೊತ್ತು. ಹೊಸಗೆಲ್ಲ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕನ್ನಡ ಬಳಸಿ, ಕನ್ನಡ ಉಳಿಸಿ, ನಾಡಗೀತೆಯನ್ನು ಹೆಚ್ಚು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಚೇತನ್ ಗೌಡ ಅವರಿಗೆ ಒಂದು ಲೈಬ್ರರಿ ಕನ್ನಡ ಎಲ್ಲರೂ ಪ್ರೇರಣೆ ಮಾಡಿ ಅದನ್ನು ಎಲ್ಲ ಕನ್ನಡ ಓದಿ ಇದು ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಜೈ ಕನ್ನಡ.